ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿಯ 9ನೇ ಕಂತಿನ ಬಗ್ಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಹಾಗೆ 7, 8ನೇ ಕಂತು ಯಾರಿಗೆಲ್ಲ ಇನ್ನೂ ಬಂದಿಲ್ಲೋ ಅವರಿಗೂ ಸಹ ಸಿಹಿ ಸುದ್ದಿಯನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ ಸ್ನೇಹಿತರೆ. ಎಲ್ಲ ಗೃಹಲಕ್ಷ್ಮಿಯರು ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸ್ನ ಈ ಚಾನಲ್ ಅಲ್ಲಿ ತರ್ತಾ ಇರ್ತೀನಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಯಾವ ಕಂತಿನ ಹಣ 9ನೇ ಕಂತಿನ ಹಣ ಬಂದಿದ್ರೆ ನಿಮಗೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಗೆ ಎಲ್ಲರಿಗೂ ತಿಳಿದ ಹಾಗೆ ಏಪ್ರಿಲ್ 20ನೇ ತಾರೀಕಿಂದ 9ನೇ ಕಂತು ಬಿಡುಗಡೆ ಆಗಲಿಕ್ಕೆ ಶುರು ಆಯಿತು. ಹಾಗೆ ನಿನ್ನೆ ಎಲೆಕ್ಷನ್ ಇದ್ದಿತ್ತು. ಆ ಎಲೆಕ್ಷನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ನಿನ್ನೆ ಬಿಡುಗಡೆ ಆಗುತ್ತಂತ ಹೇಳಿದ್ದೆ. ಅದರ ಪ್ರಕಾರ ಹೆಚ್ಚಿನವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ದಾರೆ, ನಮಗೆ 9ನೇ ಕಂತು ಬಂದಿದೆ ಸರ್ ಅಂತ ಹೇಳಿ. ಹಾಗೆ 60% ಜನಿಗೆ ನಿನ್ನೆ ಹಣ ರಿಲೀಸ್ ಆಗಿದೆ. ಹಾಗೆ 40% ಜನಿಗೆ ಇನ್ನೂ ಹಣ ಅನ್ನೋದು ಅಕೌಂಟಿಗೆ ಹೋಗಿಲ್ಲ. ಅವರಿಗೆ ಯಾವತ್ತು ಹೋಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ 7, 8ನೇ ಕಂತಿನ ಬಗ್ಗೆನೂ ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಅನ್ನು ತಂದಿದ್ದೀನಿ ಸ್ನೇಹಿತರೆ. 9ನೇ ಕಂತು ಬಗ್ಗೆ ನೀವು ಈಗ ರಿಲೀಸ್ ಆಗಿ 5 ರಿಂದ 6 ದಿನ ಆಗಿದೆ. ಹತ್ರ ನಿಮಗೆ 9ನೇ ಕಂತು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ 7 ಮತ್ತು 8ನೇ ಕಂತು ಬಾರದಿದ್ದವರು ಏನು ವರಿ ಮಾಡುವ ಅವಶ್ಯಕತೆ ಇಲ್ಲ. 9ನೇ ಕಂತು ಇನ್ನು ನಿಮಗೆ 3 ಡೇಸ್ ಅಲ್ಲಿ ನಿಮ್ಮ ಅಕೌಂಟಿಗೆ ಬಂದು ಬೀಳಲಿದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈ ಮಾರ್ಚ್ ಮುಗಿದು ಏಪ್ರಿಲ್ ಮುಗಿದು ನಿಮಗೆ ಈ ತಿಂಗಳು ಎಂಡ್ ಒಳಗೆ ನಿಮಗೆ ಗೃಹಲಕ್ಷ್ಮಿಯ 9ನೇ ಕಂತು ಅನ್ನೋದು ಯಾರಿಗೆಲ್ಲ ಬಾಕಿ ಇದೆಯೋ ಅವರಿಗೆಲ್ಲ ಸರ್ಕಾರ ಒಂದು ಹಾಕಲಿದೆ ಅಕೌಂಟಿಗೆ. ಹಾಗೆ 7, 8ನೇ ಕಂತಿನ ಬಗ್ಗೆ ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಏನಂತ ಹೇಳಿದ್ರೆ, ಇನ್ನು 1ನೇ ಹಂತದ ಚುನಾವಣೆ ಮತದಾನ ಮುಗ್ದಿರ್ತದೆ. ಹಾಗೆ 2ನೇ ಹಂತದ ಮತದಾನ ಈಗ ಚಾಲು ಆದ ಕಾರಣ ಅದ್ರ ಒಳಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಸರ್ಕಾರ ಒಂದು ಸ್ಫುಟಿನ ಮಾಡಿ ಲೀಸ್ಟ್ ಅನ್ನ ಪಡ್ಕೊಳ್ಳಿದೆ. ಯಾರಿಗಿನ್ನು ಸರ್ಕಾರದಿಂದ ಗೃಹಲಕ್ಷ್ಮಿ 7 ಇರ್ಬೋದು, 8 ಇರ್ಬೋದು, 9ನೇ ಕಂತಿನ ಯಾರಿಗೂ ಹೋಗಿಲ್ಲ, ಆ ಕೂಡಲೇ ತಕ್ಷಣ 2ನೇ ಹಂತದ ಮತದಾನ ಚುನಾವಣೆ ಓಲೈಕೆ ಮಾಡಲಿಕ್ಕೆ ಅಥವಾ ಅವ್ರಿಗೆ ಯಾರ ಮತದಾರರು ಸಹ ಗೃಹಲಕ್ಷ್ಮಿ ಹಣ ಗ್ಯಾರಂಟಿ ಹಣ ಬಾರದೆ ಇರುವ ಒಂದು ಕಾರಣವನ್ನ ಹೇಳಬಾರ್ದು ಎನ್ನುವ ಕಾರಣದಿಂದ ಗೃಹಲಕ್ಷ್ಮಿಯರಿಗೆ ಒಂದು ಯಾವ ಕಂತಿನ ಹಣ ಬಾಕಿ ಇದೆ ಅನ್ನೋದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಒಂದು ಲಿಸ್ಟ್ ಅನ್ನ ಪಡ್ಕೊಂಡು ಈ ಕೂಡಲೇ ಅದನ್ನ ಆಕ್ಷನ್ ಮಾಡಿ ಅಂತ ಹೇಳಿ ಆದೇಶ ಸಹ ಮಾಡಿದ್ದಾರೆ ಸ್ನೇಹಿತರೆ. ನೀವು ವರಿ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಹಣ ಅನ್ನೋದು ನಿಮಗೆ ಇನ್ನು ವಿದಿನ್ 9ನೇ ಕಂತು ಬಾರದಿದ್ದವರಿಗೆ ಇನ್ನು 2 ರಿಂದ 3 ದಿನದೊಳಗೆ ನಿಮ್ಮ ಅಕೌಂಟಿಗೆ ಬಂದ್ ಬೀಳಲಿದೆ. ಹಾಗೆ 7, 8ನೇ ಕಂತಿಗೂ ಬಾರದಿದ್ದವರು ಸಹ ಅವ್ರಿಗೆ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಸರ್ಕಾರಕ್ಕೆ ಈ ಗಮನ ಕೊಡೋಕೆ ಹೋಗಿದೆ. ಆದ್ರಿಂದ ನಾನು ಪದೇ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೀವು ಆಧಾರ್ ಕಾರ್ಡನ್ನು ಫ್ರೀಯಾಗಿ ಜೂನ್ 15 ತನಕ ಈ ಒಂದು ಹೊಸ ಆಧಾರ್ ಕಾರ್ಡ್ ನೀವು 10 ವರ್ಷದ ಹಳೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ರು. ದಯವಿಟ್ಟು ನಿಮ್ಮ 10 ವರ್ಷದ ಹಿಂದಿನ ಆಧಾರ್ ಕಾರ್ಡನ್ನು ಇನ್ನೂ ನವೀಕರಣ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಆಧಾರ್ ಕಾರ್ಡನ್ನು ನವೀಕರಣ ಮಾಡಿಕೊಳ್ಳಿ. ಯಾಕಂತ ಹೇಳಿದ್ರೆ ಇನ್ನು ಹೊಸ ರೇಷನ್ ಕಾರ್ಡಿಗೆ ಬಿಟ್ಟರೆ ಹಾಗೆ ನಿಮ್ಮ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಸರ್ಕಾರದ ಪ್ರತಿಯೊಂದು ಯೋಜನೆಗೂ ಸಹ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿದೆ. ಈ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಸಂಬಂಧಿಕರು ಇರ್ಬೋದು, ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ 9ನೇ ಕಂತು ಬಂದಿದ್ರೆ ಎಸ್ ಅಂತ ತಿಳಿಸಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ತಿಳಿಸಿ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಈ ಚಾನಲ್ ಅಲ್ಲಿ ಹೊಸ ಅಪ್ಡೇಟ್ ನ್ಯೂಸ್ನ ಹಾಕ್ತಾ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.